ಹಾಯ್ ಆಲ್, ಎಮ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾವಿನಕಾಯಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ನನ್ನ ಮಗನಿಗೂ ನನ್ನ ಮಗಳಿಗೂ ತುಂಬ ಇಷ್ಟವಾದ ರೆಸಿಪಿ. ಅವ್ರಿಗೆ ಮಾವಿನಕಾಯಿನ ಸೀಸನ್ ಬಂತು ಅಂದರೆ ಯಾವಾಗಲೂ ಇದನ್ನು ಜಾಸ್ತಿ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಿ. ಅವ್ರು ಕೇಳ್ತಾನೆ ಇರ್ತಾರೆ ಮಾಡಿಕೊಡಿ ಅಂತ. ಅದಕ್ಕೆ ಜಾಸ್ತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರ್ತೀವಿ. ನಿಮ್ಮೆಲ್ಲರಿಗೂ ಯಾರಿಗಿಷ್ಟ ಈ ಮಾವಿನಕಾಯಿನ ಚಿತ್ರಾನ್ನ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನನಗೆ 3ನೇ ಪ್ರೆಗ್ನೆನ್ಸಿ ನಡೀತಾ ಇದೆ. ಇದು 3ನೇ ಮಗು ನಂದು. ಇವಾಗ 5 ಮಂತ್ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ನಂದು 5 ಮಂತ್ ಕಂಪ್ಲೀಟ್ ಆಯಿತು. 6 ಮಂತ್ ನಡೀತಾ ಇದೆ. ಡಾಕ್ಟರ್ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ, ಹೋಗಬೇಕು. ಇನ್ನೊಂದು 2 ದಿನ ಬಿಟ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇದ್ದೀನಿ. ಲಂಚ್ ಬಾಕ್ಸ್ಗೆ ನಮ್ಮ ಮನೆಯವ್ರಿಗೆ, ನಮ್ಮ ಹುಡುಗರಿಗೆ ಇಬ್ರಿಗೂ ಆಯಿತು. ಇದೇ ಮೇನು ಸ್ಕ್ಯಾನಿಂಗ್ ಮಾಡಿಸ್ಬೇಕು 6 ತಿಂಗಳದು ನಾವು. ಇದು ಮಗುವಿನ ಬೆಳವಣಿಗೆ, ಮೂಳೆ ಎಲ್ಲ ಹೇಗೆ ಬೆಳೆದಿದೆ ಅಂತ ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಇದು ಮುಖ್ಯವಾಗಿ ಮಾಡಿಸ್ಲೇಬೇಕಾದಂಥ ಸ್ಕ್ಯಾನಿಂಗ್. ಇದು 6 ಮಂತದು ಕಂಪಲ್ಸರಿ ಮಾಡಿಸ್ಲೇಬೇಕು. ನಾನು ತುಂಬ ದಿನದಿಂದ ಉದ್ದು ನೋಡೆ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ, ಆದರೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೆಲಸದ ಇದರಿಂದ. ಇವತ್ತು ಮಾಡೋಣ, ಸಂಜೆಗೆ ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೆ ಮಕ್ಕಳು ಬಂದಾಗ ಅವರು ಖುಷಿಪಟ್ಟು ತಿಂತಾರೆ ಅಂತ ಮಾಡ್ಕೊಂಡಿದ್ದೀನಿ. ಈ ಥರ 2 ಅವರು ನೆನೆಸಿ ಉದ್ದಿನ ಕಾಳನ್ನ 2 ಅವರ್ ಸಾಕು, ಉಂತೋಗುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಉಂತಿರೋದು. 2 ಗಂಟೆ ಬಿಟ್ಟು ಇಷ್ಟು ನುಣ್ಣಗೆ ರುಬ್ಕೊಂಡು, ನಾವೆಷ್ಟು ನೀಟಾಗಿ ರುಬ್ಬಿರೋಂಥನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ವಡೆ ಚೆನ್ನಾಗಿ ಬರುತ್ತೆ. ಇದನ್ನು ರುಬ್ಬೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನೂ ಆಗ್ತಾನೆ ಹಂಗೆ ಮಿಕ್ಸ್ ಮಾಡಬೇಕು. ಇದನ್ನು 2 ಅವರ್ 1 ಅವರಾರು ಇಡಲೇಬೇಕು ನೆನೆ ಇಡೋಕ್ಕೆ. ಅಲ್ಲಿ ತನಕ ನನ್ನ ಮಕ್ಕಳದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ನನ್ನ ಮಗನಿಗೆ ನಾನು ಹತ್ರ ಕೂತ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಹೋಮ್ವರ್ಕೇ ಮಾಡಲ್ಲ, ಇಲ್ಲಾಂದರೆ ಆಟ ಆಡ್ಕೊಂಡು ಕೂತಿರ್ತಾನೆ. ಇವಾಗ ಇದೆಲ್ಲ ಚೆನ್ನಾಗಿ ನೆಂದಿದೆ. ಅದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಟ್ ಮಾಡಿನೂ ಹಾಕೋಬೋದು. ನಾನು ಕಾಯಿ ತುರಿ ಪೂರ್ತಿ ಒಂದು ಹೋಳು ಹಾಕ್ಕೊಂಡಿದ್ದೀನಿ. ಶುಂಠಿ ತುರಿದಿರೋದು, ಹಾಗೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿರೋಂಥದ್ದು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಪೆಪ್ಪರ್ ಒಂದು ಸ್ವಲ್ಪ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲದಕ್ಕೂ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಹಿಂಗೆ ಇಡ್ತಾ ಇದ್ದೀವಲ್ಲ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೈನ ನೀರು ಮಾಡಿಕೊಂಡು ಈ ಥರ ಹಾಕೋಬೇಕು. ಎಷ್ಟು ನೀಟಾಗಿ ಸ್ವಲ್ಪನೂ ಕೈಗೆ ಅಂಟ್ದೇ ಬರುತ್ತೆ. ಇದೇ ಥರ ಒಂದೊಂದಾಗಿ ಹಾಕೋಬೇಕು. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಪದೇ ಪದೇ ಒಂದೊಂದು ಹಾಕ್ಬೇಕಾದ್ರೂ ಕೈ ತ್ಯಾವ ಮಾಡ್ಕೊಂಡೇ ಹಾಕೋಬೇಕು, ಇಲ್ಲಾಂದರೆ ಕೈಗೆ ಅಂಟ್ಕೋತದೆ ಹಿಟ್ಟು. ಈಗೆಲ್ಲ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ಇದೆಲ್ಲ ನೀಟಾಗಿ ಬೆಂದ್ರೇ ಚೆನ್ನಾಗಿ ಬೇಯೋದು, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇದು ಹಾಗಂತ ಜಾಸ್ತಿ ಉರಿಲು ಬೇಯಿಸ್ಕೋಬಾರ್ದು, ಮೀಡಿಯಮ್ ಉರಿಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಅರ್ಧ kg ಉದ್ದಿನಕಾಳು ತಗೊಂಡಿದ್ದು. ಅರ್ಧ kg ಉದ್ದಿನಕಾಳಿಗೆ ಎಷ್ಟು ಹಾಕ್ಕೋಬೇಕು ಅಷ್ಟು ತೋರಿಸಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಈಗ ಟೀ ಟೈಮ್ಗೆ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ವೆದರ್ಗಂತೂ ಮಳೆ, ಇವಾಗ ಚೆನ್ನಾಗಿ ಮಳೆ, ಚಳಿ, ಇಂಥ ಟೈಮಲ್ಲಿ ಹೀಗೆ ಮಾಡಿಕೊಟ್ರೆ ಟೀಗೆ ತುಂಬ ಇಷ್ಟಪಟ್ಟು ಮನೆಯವರೆಲ್ಲ ತಿಂತಾರೆ. ಅದಕ್ಕೆ ಇವತ್ತು ಮಾಡಿದೆ. ಇಲ್ಲಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಒಳಗಡೆ ಎಲ್ಲ ನೀಟಾಗಿ ಹೀಗೆ ಬೇಯಿಸ್ಬೇಕು. ಇದೇ ಥರ ಹೊರಗಡೆ ಹೋಗಿ ತಿಂತೀವಿ ಅಂತ ಹೇಳಿದ್ರೆ ಯಾವ್ಯಾವ ಎಣ್ಣೆಲಿ ಬೇಯಿಸ್ತಾರೆ ಅಂತ
ಗೊತ್ತಾಗೋದಿಲ್ಲ, ನೀಟಾಗಿರೋದಿಲ್ಲ. ಈಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಹೊರ್ಗಡೆನೂ ಏನು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೇ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್ ಆಲ್.